ಯಾರು ಕ್ಲೈಂಟ್ನೇ ತೋರ್ಸಲ್ಲ ನಿಮ್ಗೆ. ಫಸ್ಟ್ ಆಫ್ ಆಲ್ ನನ್ನ ವೃತ್ತಿನಲ್ಲಿ ನನ್ನ ಇವರಲ್ಲೇ ಯಾರು ಕ್ಲೈಂಟೇ ತೋರಿಸ್ತಾ ಇರ್ಲಿಲ್ಲ. ಪಿಕಪ್ ಡ್ರಾಪ್ ಮಾಡೋರು, ಒಂದು ನಂಬರ್ನು ಕೂಡ ಶೇರ್ ಮಾಡಲ್ಲ. ಬಟ್ ನನ್ನ ನಂಬರು ಕೂಡ ಶೇರ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ, ನೋಡ್ರಪ್ಪ ಇಷ್ಟಕ್ಕೆಲ್ಲ ಇಷ್ಟಕ್ಕೆ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ, ಹೋಗಿ ಮಾಡ್ಕೊಳ್ಳಿ, ಫೋಟೋಸ್ ಎಲ್ಲ ತೆಗೆದು ಅಪ್ಲೋಡ್ ಮಾಡಿ, ನನ್ನನ್ನು ಟ್ಯಾಗ್ ಮಾಡಿ, ನಾನು ಕೊಲ್ಯಾಬ್ ಮಾಡ್ತೀನಿ. ಯಾರು ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಲ್ಲ. ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ನಾನು ನನ್ನ ಬಗ್ಗೆನೇ ದೊಡ್ಡದಾಗಿ ಹೇಳ್ಕೊಂತ ಇದೀನಿ ಅನ್ಕೊಂಡ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಕರೆಕ್ಟ್ ಆಗಿ ಚಾಯ್ಸ್ ಮಾಡಿಲ್ಲ ಅಂತಂದಾಗ ನೀವೇನ್ ಮಾಡ್ತಾ ಇದ್ದೀರಾ? 35 ಡೇಸ್ ಸುಮ್ನೆ ವೇಸ್ಟ್. ಇವತ್ತು ಒಂದು ಕ್ಷಣಕ್ಕೂ ಬೆಲೆ ಇದೆ. ಈಗ ಬೆಳಿಗ್ಗೆ ಹೋಗ್ ಸಮಯನ ಮತ್ತೆ ವಾಪಸ್ ತರಕ್ಕಾಗಲ್ಲ. ರೈಟ್ ಟೈಮ್, ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಮೆಂಟರ್ ಬಹಳ ಮುಖ್ಯ ನಿಮ್ಮ ಮೇಲೆ. ನೀವು ನನ್ನ ಮೇಲೆ ಮಾಡಿ, ನಾನು ಖಂಡಿತ ಹೇಳಲ್ಲ. ಈ ವರ್ಕ್ಗೆ ಬನ್ನಿ, ನಾನು ಖಂಡಿತ ಹೇಳಲ್ಲ. ನಿಮ್ಗೆ ಯಾವ್ದು ಪ್ರಿಯ ಅನ್ಸುತ್ತೆ ಅದನ್ನ ಮಾಡಿ, ನಿಮ್ ಮನಸ್ಸನ್ನ ನೀವು ಖುಷಿ ಪಡಿಸಿ. ಜೀವನದಲ್ಲಿ ಒಂದಿನ ನೀವು ಸತ್ತೋಗ್ತಿರಲ್ಲ, ಅವತ್ತೊಂದು ತೃಪ್ತಿ ಇರ್ಬೇಕು. ನಾನು ಮಾಡ್ದೆ ಕಣಪ್ಪ, ಏನೋ ಒಂದ್ ಮಾಡಿದೀನಿ. ಗುಡ್ ಆರ್ ಬ್ಯಾಡ್, ಸೋತಿದ್ದೀನ ಗೆದ್ದಿದ್ದೀನ, ಒಟ್ನಲ್ಲಿ ನಾನು ಏನೋ ಒಂದ್ ಮಾಡಿದ್ದೀನ. ಅಚೀವ್ ಮಾಡಿ 1000 ಜನಕ್ಕೆ ಪರಿಚಯ ಆಗದರೂ ಪರವಾಗಿಲ್ಲ, ನಿಮ್ ವ್ಯಕ್ತಿತ್ವ ಏನು ಅನ್ನೋದು ನಿಮಗ್ ಪರಿಚಯ ಆದ್ರೆ ಸಾಕು ಅಲ್ವಾ? ನಿಮ್ಗೆ ನೀವೇನಂತ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಗೊತ್ತು ಮಾಡಿಸಿ ಏನ್ ಪ್ರಯೋಜನ? ಒಂದ್ ಅಪ್ರಿಶಿಯೇಟ್ ಫೀಲ್ ನಿಮ್ಗೆ ನೀವು ನಿಂತ್ಕೊಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡಾಗ ಇಲ್ಲಪ್ಪ ನಾನು ಏನೋ ಒಂದ್ ಮಾಡಿದೀನಿ ಅಂತ ಒಂದ್ ಬೆನ್ ತಟ್ಕೊಳ್ಳೋದಕ್ಕಾದ್ರೂ ನಿಮ್ಗೊಂದು ಆತ್ಮತೃಪ್ತಿ ಇರ್ಬೇಕು ಅಲ್ವಾ? ನಮ್ ಜನ ಅಂತೂ ಜಾಸ್ತಿ ಯಾರನ್ನು ಹೊಗ್ಳಲ್ಲ. ಹೊಗಳುತ್ತಿದ್ದಾರೆ ಅಂತಂದ್ರೆ ಏನೋ ಒಂದ್ ಮಾಡಿದೀಯಾ ಅನ್ನೋ ತರ ಇರುತ್ತೆ. ಸೊ ನಂಗೆ ಇಷ್ಟ